ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ನಾನು ಸಂಗೀತಾ. ವೆಲ್ಕಮ್ ಟು ಮೈ ಚಾನಲ್ ರಾಶಿ ಮತ್ತು ನಕ್ಷತ್ರ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆಕ್ಸಿಡೆಂಟ್ ಪಾಸಿಬಿಲಿಟೀಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಆಕ್ಸಿಡೆಂಟ್ ಪಾಸಿಬಿಲಿಟೀಸು ಅನ್ಎಕ್ಸ್ಪೆಕ್ಟೆಡಾಗಿ ಆಗುತ್ತೆ, ಸಡನ್ನಾಗಿ ಆಗೋವಂಥದ್ದು. ಹೇಗೆ ಅಂದರೆ, ಮೆಟ್ಲಿಳಿಬೇಕಾದ್ರೆ ಜಾರು ಬೀಳ್ತೀವಿ, ಅಥವಾ ರೋಡಲ್ಲಿ ಹೋಗಬೇಕಾದ್ರೆ ಜಾರು ಬೀಳೋದು ಅಥವಾ ಎಡು ಬೀಳೋದು, ಗಾಡಿ ನಿಂತ್ಕೊಂಡಿದ್ದಾಗ ಹಿಂದೆಯಿಂದ ಗಾಡಿಯವ್ರು ಬಂದು ಗುದ್ಬಿಡೋದು. ಸೊ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟು, ಸಡನ್ನಾಗಿ ಆಗುವಂಥದ್ದು. ಸೊ ಇದು ಯಾವಾಗ ಅಂತಂದರೆ, ಜ್ಯೋತಿಷ್ಯದಲ್ಲಿ 4ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಈ ಗ್ರಹಗಳು ಇದ್ದರೆ, ಶನಿ, ಮಂಗಳ, ರಾಹು, ಈ 3 ಗ್ರಹಗಳಿದ್ದರೆ ಯಾವ್ದಾನ ಒಂದಿದ್ರೂ ಕೂಡ ಈ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಶನಿ ಮತ್ತು ಮಂಗಳ ಸಂಯೋಗದಲ್ಲಿದ್ದರೆ ಬೋನ್ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ಸು. 4ನೇ ಮನೆಯಲ್ಲಿ ಅಥವಾ ಈ 3 ಗ್ರಹದ್ದು ದೃಷ್ಟಿ ಇತ್ತು ಅಂತಂದರೆ ವೆಹಿಕಲ್ಸಿಂದ ಬೀಳೋದು, ಹೇಳೋದು, ಇಲ್ಲ ಗುದ್ಬಿಡೋದು, ಆ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗೂ ಈ ರಾಹು 8ನೇ ಮನೇಲಿ ಇತ್ತು ಅಂತಂತಂದರೆ ವೆಹಿಕಲ್ ಆಕ್ಸಿಡೆಂಟ್ಸು, ಅನ್ನೋಯಿಂಗ್ ಈವೆಂಟ್ಸ್ ಟೈಪಲ್ಲಿ ನಡೆಯುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಆಗುತ್ತೆ. ಇನ್ನು ಲಗ್ನದಲ್ಲಿ ಶನಿ ಹಾಗೂ ಮಂಗಳ ಆಸ್ಪೆಕ್ಟ್ಸಲ್ಲಿತ್ತು ಅಂತಂತಂದರೆ ಬಾಡಿ ಇಂಜುರೀಸ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ರೆಮಿಡಿ ಹೇಳ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.